ಶ್ರೋತೃಗಳೇ ನಮಸ್ಕಾರ. ನಮ್ಮ ಕಥಾವಲ್ಲರಿ ವಾಹಿನಿಯಲ್ಲಿ ಇಂದಿನಿಂದ ವಿಕ್ರಮಾದಿತ್ಯನ ವೇತಾಳ ಪಂಚವಿಂಶತಿ ಕಥೆಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ನಾನು ವೀಣಾ ಪ್ರಮೋದ್. ವಿಕ್ರಮಾದಿತ್ಯನು ಭಾರತದ ಅತ್ಯಂತ ಪ್ರಭಾವಶಾಲಿ ರಾಜ. ಇವನು ಮಹಾಪರಾಕ್ರಮಿಯೂ ಗುಣವಂತನೂ ಪರೋಪಕಾರಿಯೂ ರಸಿಕನೂ ಆಗಿದ್ದ. ಇವನನ್ನು ತ್ರಿವಿಕ್ರಮಸೇನನೆಂದೂ ಕರೆಯುತ್ತಾರೆ. ಚಾರಿತ್ರಿಕವಾಗಿ ಇವನನ್ನ ಇಮ್ಮಡಿ ಚಂದ್ರಗುಪ್ತ ಅಂತ ಕೂಡ ಹೇಳಲಾಗಿದೆ. ಇವನ ಬಗ್ಗೆ ಭಾರತದಾದ್ಯಂತ ಅನೇಕಾನೇಕ ಕಥೆಗಳಿವೆ. ಇವೆಲ್ಲ ಬಹುತೇಕ ಜಾನಪದ ಕಥೆಗಳಾಗಿದ್ದು ಸತ್ಯಾಂಶ ಅಷ್ಟಿಲ್ಲವಾದರೂ ವಿಕ್ರಮಾದಿತ್ಯನ ಗುಣಗಳನ್ನ ಪರಿಚಯಿಸುತ್ತವೆ ಮತ್ತು ಒಬ್ಬ ಯೋಗ್ಯ ರಾಜ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಡುತ್ತದೆ. ವಿಕ್ರಮಾದಿತ್ಯನ ಕಥೆಗಳಲ್ಲಿ ಮುಖ್ಯವಾಗಿರುವಂತಹ ವೇತಾಳ ಪಂಚವಿಂಶತಿಯನ್ನು ನಾನು ಈ ದಿನದಿಂದ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ವೇತಾಳ ಪಂಚವಿಂಶತಿಯಲ್ಲಿ ವಿಕ್ರಮಾದಿತ್ಯನು ಒಬ್ಬ ಸನ್ಯಾಸಿಗಾಗಿ ಬೇತಾಳ ಅಂದ್ರೆ ಒಂದು ಶಕ್ತಿ, ಸೇರಿಕೊಂಡಿದ್ದ ಒಂದು ಶವವನ್ನ ತರಲು ಹೋದಾಗ ಅದು ಅವನಿಗೆ 25 ಕಥೆಗಳನ್ನ ಹೇಳಿ ಪ್ರತಿ ಕಥೆಯ ಕೊನೆಯಲ್ಲೂ ಒಂದು ಪ್ರಶ್ನೆಯನ್ನ ಕೇಳುತ್ತೆ ಮತ್ತು ಕೊನೆಗೆ ಆ ಸನ್ಯಾಸಿಯ ವಂಚಕತೆಯನ್ನ ಬಯಲು ಮಾಡುತ್ತೆ. ವಿಕ್ರಮಾದಿತ್ಯನು ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರಿಸಿ ತನ್ನ ಬುದ್ಧಿವಂತಿಕೆಯನ್ನ ಮೆರೆಯುತ್ತಾನೆ. ಇದರಲ್ಲಿ ವಿಕ್ರಮಾದಿತ್ಯನ ಜಾಣ್ಮೆ, ವಿಚಾರಶೀಲತೆಗಳು ಪ್ರತಿಬಿಂಬಿತವಾಗಿದೆ. ಈ ಕಥೆಯಲ್ಲಿ ಬರುವ ಬೇತಾಳನ ಬಗ್ಗೆ ಒಂದೆರಡು ಮಾಹಿತಿ. ಬೇತಾಳನ ಮುಖ್ಯ ಲಕ್ಷಣ ಹೆಣಗಳಲ್ಲಿ ಸೇರಿಕೊಂಡು ಜೀವವಿದ್ದ ಮನುಷ್ಯರಂತೆ ನಡೆನುಡಿಗಳನ್ನ ಆಚರಿಸೋದು. ಇದು ಭೂತ ಪ್ರೇತ ಪಿಶಾಚಾದಿಗಳಂತೆ ಅಗಾಧವಾದ ಶಕ್ತಿಯುಳ್ಳದು. ಇದಕ್ಕೆ 2 ರೂಪ. ಒಂದು ಅದೃಶ್ಯವಾದ ಸೂಕ್ಷ್ಮವಾದ ರೂಪ, ಆ ರೂಪದಿಂದ ಹೆಣಗಳಲ್ಲಿ ಸೇರಿಕೊಂಡಿರುತ್ತದೆ. ಇನ್ನೊಂದು ವಿಕಾರವಾದ ವಿಲಕ್ಷಣವಾದ ದೈಹಿಕ ರೂಪ. ಅದರ ವರ್ಣನೆ ಕಥಾ ಸರಿತ್ಸಾಗರದಲ್ಲಿ 2 ಕಡೆ ಬರುತ್ತೆ. ವೇತಾಳ ಅಥವಾ ಬೇತಾಳ ಇದು ಶಿವನ ಅನುಚರನಾದ ಭೈರವನ ಭೇದವೆಂದು ಕಾಳಿಕಾ ಪುರಾಣದಲ್ಲಿ ಹೇಳಿದೆ. ಆದರೆ ಈ ವೇತಾಳನಿಗೆ ಈ ಅವಯವಗಳನ್ನ ಕೊಟ್ಟಿಲ್ಲ. ಭೂತ ಪ್ರೇತ ಪಿಶಾಚಿಗಳಂತೆ ರುದ್ರಭೂಮಿಯಲ್ಲಿ ಇದಕ್ಕೆ ಹೆಚ್ಚು ಓಡಾಟವಾಗಿದ್ದರಿಂದ ಸ್ಮಶಾನವಾಸಿಯಾದ ರುದ್ರನ ಪರಿವಾರಗಣದಲ್ಲಿ ಒಂದಾಗಿ ಇದನ್ನು ಪರಿಗಣಿಸುತ್ತಾರೆ. ತ್ರಿವಿಕ್ರಮಸೇನನ ಕತೆ. ಗೋದಾವರಿ ತೀರದಲ್ಲಿ ಪ್ರತಿಷ್ಠಾನ ಅನ್ನೋ ನಗರ ಇತ್ತು. ಅಲ್ಲಿ ಹಿಂದೆ ತ್ರಿವಿಕ್ರಮಸೇನ ಅಥವಾ ವಿಕ್ರಮಾದಿತ್ಯ ಅನ್ನುವಂತಹ ಪ್ರಸಿದ್ಧನಾದ ರಾಜ ಇರ್ತಾನೆ. ಅವನು ಆಸ್ಥಾನಕ್ಕೆ ಬಂದ ಕೂಡಲೇ ಶಾಂತಿಶೀಲ ಅಂತ ಕರೆಯಲ್ಪಡ್ತಿದ್ದ ಒಬ್ಬ ಭಿಕ್ಷು ಪ್ರತಿನಿತ್ಯವೂ ಆತನಿಗೆ ಒಂದು ಹಣ್ಣನ್ನ ತಂದು ಸಮರ್ಪಿಸ್ತಾ ಇರ್ತಾನೆ. ಅದನ್ನು ರಾಜ ತನ್ನ ಹತ್ತಿರ ಇದ್ದ ಕೋಶಾಧಿಕಾರಿಯ ಕೈಯಲ್ಲಿ ಕೊಡ್ತಾ ಇದ್ದ. ಹೀಗೆಯೇ 10 ವರ್ಷಗಳು ನಡೀತು. ಆಗ ಒಂದು ದಿನ ಆ ಭಿಕ್ಷು ಎಂದಿನಂತೆ ರಾಜನ ಕೈಯಲ್ಲಿ ಹಣ್ಣನ್ನು ಕೊಟ್ಟು ಹೋಗಲು ಅವನು ಅದನ್ನು ಅಲ್ಲಿಗೆ ಅಕಸ್ಮಾತ್ ತನ್ನ ಪಾಲಕರಿಂದ ತಪ್ಪಿಸಿಕೊಂಡ ಬಂದ ಕಪಿಯ ಕೈಗೆ ಕೊಟ್ಟ. ಆ ಕಪಿಯು ಆ ಹಣ್ಣನ್ನು ತಿನ್ನುತ್ತಾ ಇದ್ದಾಗ ಅದರೊಳಗಿನಿಂದ ಒಂದು ಅನರ್ಘ್ಯವಾದ ರತ್ನ ಬಿತ್ತು. ಅದನ್ನು ನೋಡಿ ರಾಜನು ಕೋಶಾಧ್ಯಕ್ಷನನ್ನ ಕರೆದು, ಇದುವರೆವಿಗೂ ಭಿಕ್ಷು ತಂದುಕೊಡುತ್ತಿದ್ದ ಹಣ್ಣುಗಳನ್ನೆಲ್ಲ ಏನು ಮಾಡಿದೆ ಅಂತ ಕೇಳ್ದ. ಅವನು ಅವುಗಳನ್ನು ಬಂದ ಹಾಗೆ ಖಜಾನೆಯಲ್ಲಿ ಒಂದು ಕಡೆ ಹಾಕಿದ್ದ. ಈಗ ಹೋಗಿ ನೋಡಲು ಹಣ್ಣುಗಳೆಲ್ಲ ಕೆಟ್ಟು ಹೋಗಿ ರತ್ನಗಳು ಮಾತ್ರ ರಾಶಿಯಾಗಿ ಹೊಳಿತಾ ಇದ್ವು. ಅವುಗಳನ್ನು ರಾಜನಿಗೆ ತಂದು ಕೊಡಲು ಅವನು ತುಂಬಾ ಸಂತೋಷಪಟ್ಟು ಅವುಗಳನ್ನು ಭಂಡಾರಿಗೆ ಉಚಿತವಾಗಿ ಕೊಟ್ಟು ಬಿಟ್ಟ. ಮರುದಿನ ಭಿಕ್ಷು ಎಂದಿನಂತೆಯೇ ಬರಲು, ಅಯ್ಯ ಭಿಕ್ಷು, ಇಷ್ಟೊಂದು ಹಣ ವೆಚ್ಚ ಮಾಡಿಕೊಂಡು ನನ್ನನ್ನು ನಿತ್ಯವೂ ಏಕೆ ಸೇವಿಸ್ತಾ ಇದ್ದೀಯಾ? ಇದನ್ನು ಹೇಳದಿದ್ದರೆ ನಾನು ಇಂದು ಹಣ್ಣನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ದ. ಭಿಕ್ಷುವು, ಮಹಾರಾಜ, ನನಗೆ ಮಂತ್ರ ಸಾಧನೆಯಲ್ಲಿ ಒಬ್ಬ ವೀರನ ಸಹಾಯ ಬೇಕಾಗಿದೆ. ಆ ಸಹಾಯವನ್ನ ನಿನ್ನಿಂದ ಅಪೇಕ್ಷೆ ಪಡ್ತೇನೆ ಅಂತ ಹೇಳ್ದ. ರಾಜನು ಒಪ್ಪಿದ. ಭಿಕ್ಷು, ಹಾಗಾದರೆ ಬರುವ ಬಹುಳ ಚತುರ್ದಶಿಯ ರಾತ್ರಿ ನೀನು ಸ್ಮಶಾನಕ್ಕೆ ಬರಬೇಕು. ಅಲ್ಲಿ ನಾನು ಆಲದ ಮರದ ಕೆಳಗೆ ಇರ್ತೇನೆ ಅಂತ ಹೇಳ್ದ. ಅದರಂತೆ ರಾಜ ಆ ದಿನ ಸಂಜೆ ಕೈಯಲ್ಲಿ ಕತ್ತಿ ಹಿಡಿದು ಕರಿ ಬಟ್ಟೆ ಹೊದ್ದು ಯಾರಿಗೂ ಕಾಣದ ಹಾಗೆ ರಾಜಧಾನಿಯಿಂದ ಹೊರಟು ಆಲದ ಮರದ ಅಡಿಯಲ್ಲಿ ಭಿಕ್ಷುವನ್ನ ಕಂಡ. ಭಿಕ್ಷುವು ಸಂತೋಷಪಟ್ಟು, ಮಹಾರಾಜ, ಇಲ್ಲಿಂದ ದಕ್ಷಿಣಕ್ಕೆ ಹೋದರೆ ಅಲ್ಲಿ ಒಂದು ಮುಳ್ಳು ಮುತ್ತುಗದ ಮರ ಇದೆ.
ಅದರಿಂದ ಒಂದು ಹೆಣ ತೂಗಾಡ್ತಾ ಇದೆ, ಅದನ್ನ ತಂದು ಕೊಡು ಅಂತ ಕೇಳ್ದ. ಅದರಂತೆ ಅಲ್ಲಿಗೆ ಹೋಗಿ ಮರ ಹತ್ತಿ ಹೆಣವನ್ನು ಕಟ್ಟಿದ್ದ ಹಗ್ಗವನ್ನು ಕತ್ತರಿಸಲು ಅದು ಕೆಳಗೆ ಬಿದ್ದು ಕೂಗಿಕೊಂಡಿತು. ಜೀವವಿದೆಯೋ ಏನೋ ಅಂತ ಮುಟ್ಟಿ ನೋಡಲು ಅದು ಗಹಗಹಿಸಿ ನಗುತ್ತೆ. ಆಗ ಅದು ಬೇತಾಳವೆಂದು ತಿಳಿದು ರಾಜನು ಹೆದರದೆ, ಏಕೆ ನಗುತ್ತೀಯೇ, ಬಾ ಹೋಗೋಣ ಅಂತ ಹೇಳ್ದ. ಹಾಗೆ ಅನ್ನುತ್ತಿದ್ದ ಹಾಗೇನೆ ಶವ ಮತ್ತೆ ಮರದ ಮೇಲೆ ನೇತು ಹಾಕಿಕೊಂಡಿತು. ರಾಜ ಬಿಡಲಿಲ್ಲ. ಮತ್ತೆ ಮರ ಹತ್ತಿ ಅದನ್ನ ಇಳಿಸಿ ಮಾತನಾಡದೆ ಅದನ್ನ ಹೊತ್ತುಕೊಂಡು ನಡೆದ. ಆಗ ಆ ಹೆಣದೊಳಗೆ ಸೇರಿಕೊಂಡಿದ್ದ ಬೇತಾಳವು, ಅಯ್ಯ ರಾಜನೇ, ದಾರಿ ಕಳೆಯುವುದಕ್ಕಾಗಿ ಒಂದು ಕಥೆಯನ್ನ ಹೇಳ್ತೇನೆ ಕೇಳು ಅಂತ ಮುಂದಿನ ಕಥೆಯನ್ನ ಹೇಳುತ್ತೆ. ನಾವು ಬೇತಾಳ ಹೇಳುತ್ತ ಮೊದಲನೇ ಕಥೆಯನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.